ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಹೆಲೋ ಮಕ್ಕಳೇ, ಹೇಗಿದ್ದೀರಾ ನೀವೆಲ್ಲರೂ? ಸೊ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಹೋಪ್ ಸೊ ಎವ್ರಿವನ್ ಆರ್ ಡೂಯಿಂಗ್ ಗುಡ್. ಸೊ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಆಫ್ ಯುವರ್ ಲೈಫ್ ಫಾರ್ ಆಲ್ ಬಯಾಲಜಿ ಆಸ್ಪಿರೆಂಟ್ಸ್, ಆಲ್ ನೀಟ್ ಆಸ್ಪಿರೆಂಟ್ಸ್ ಎಲ್ಲರಿಗೂ. ಸೊ ಈ ಒಂದು ಎಕ್ಸಾಮ್ ಕೊಟ್ಟಿದ್ದೀರಾ ನೀವೆಲ್ಲರೂ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಕಂಡಕ್ಟೆಡ್. ಸೊ ದಟ್ ಇಸ್ ನೀಟ್, NEET. ಓಕೆನಾ? ಸೊ ಈ ಒಂದು ಪರೀಕ್ಷೆನ ನೀವು ಬರೆದು ಬಂದಿದ್ದೀರಾ ಆಲ್ರೆಡಿ ನಿನ್ನೆ. ಸೊ ಟೆನ್ಷನ್ ಏನು ಮಾಡೋದಕ್ಕೆ ಹೋಗಬೇಡಿ. ಫಸ್ಟ್ ಹೇಳ್ತೀನಿ, ಮಾರ್ಕ್ಸ್ ಎಷ್ಟು ಬರಲಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ ಅಷ್ಟು ಒಳ್ಳೇದು. ಜಾಸ್ತಿ ಮಾರ್ಕ್ಸ್ ಬಂದಷ್ಟು ಒಳ್ಳೇದು. ಒಳ್ಳೆ ಕಾಲೇಜಲ್ಲಿ ನಿಮ್ಗೆ ಎಂಟ್ರೆನ್ಸ್ ಸಿಗುತ್ತಾ ಹೋಗುತ್ತೆ. ಸೊ ಇವಾಗ ಡಿಸ್ಕಷನ್ ಏನಪ್ಪಾ ಅಂದ್ರೆ ಆನ್ಸರ್ ಶೀಟ್ ಬಗ್ಗೆ. ಸೊ ನಿಮ್ಗೆ ಏನ್ ಎಕ್ಸಾಮ್ ಇತ್ತು, ಕೊಟ್ರಿ, ಬಂದ್ರಿ, ಬಟ್ ಅದ್ರ ಆನ್ಸರ್ಸ್ ನೀವು ಮ್ಯಾಚ್ ಮಾಡ್ಬೇಕಾಗತ್ತಲ್ವಾ ನಿಮ್ಮ ಒಂದು ಶೀಟ್ ಅಲ್ಲಿ. ಸೊ ಅದನ್ನ ಹೇಗ್ ಮಾಡೋದು ಏನು ಎತ್ತ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮರಿದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕನ್ ನ ಹಿಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗಾದ್ರೆ ಬನ್ನಿ ಅದೇ ಜೋಶಲ್ಲಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಇರೋದು ಆಕಾಶ್ ಪೇಪರ್ ನನ್ನ ಹತ್ರ ಇದೆ, ಮೆಡಿಕಲ್ IIT JEE ಫೌಂಡೇಶನ್ಸ್ ಅವ್ರದ್ದು. ಸೊ ಆನ್ಸರ್ಸ್ ಅಂಡ್ ಸೊಲ್ಯೂಷನ್ಸ್ ಫಾರ್ ನೀಟ್ UG 2024. ಸೊ ಎಕ್ಸಾಮ್ ಇದ್ದು 3 hours 20 minutes. ನನ್ನ ಹತ್ರ ಇರೋ ಬುಕ್ಲೆಟ್ ಯಾವ್ದಂದ್ರೆ Q1. ಓಕೆನಾ? Q1 ಅವರು ನೋಡ್ಕೊಳ್ಳಿ. ಬಟ್ ಬೇರೆ ಅವರು ನೀವು ಆನ್ಸರ್ಸ್ ನ ನೋಡ್ಕೋಬೇಕಾಗತ್ತೆ. ಎಲ್ಲಿ ಬರುತ್ತೆ ಅಲ್ಲಿ ಟಿಕ್ ಹಾಕೊಂಡು ಹೋಗಿ. ಸೊ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಗೊತ್ತಿದೆ. ಸೊ ಫಸ್ಟ್ ಸ್ಟಾರ್ಟ್ ಮಾಡೋಣ ಫಿಸಿಕ್ಸ್ ಇಂದ. ಸೆಕ್ಷನ್ A ಅಲ್ಲಿ ಸ್ಟಾರ್ಟಿಂಗ್ ಕ್ವಶನ್ ಕೊಟ್ಟಿದ್ದಾರೆ ಸೆಮಿ ಕಂಡಕ್ಟರ್ ಚಾಪ್ಟರ್ ಇಂದ. ಸೊ ಇದು ಹೇಗೆ ಸಾಲ್ವ್ ಮಾಡೋದು ನೋಡಿ. 0 0 1 ಅಂತ ಇದೆ. 0 1 0 1 0. ಇದನ್ನ ನೀವು ಆಪ್ಷನ್ ನೋಡಿದಾಗ ಅಡಿಷನ್ ಮಾಡಬೇಕಾ, ಸಬ್ಸ್ಟ್ರಾಕ್ಷನ್ ಮಾಡಬೇಕಾ, ಆಪ್ಷನ್ಸ್ ಅನ್ನೇ ಕ್ವಶನ್ ಅಲ್ಲಿ ಹಾಕಬೇಕಾಗತ್ತೆ. ಇವಾಗ ಎಕ್ಸಾಂಪಲ್ 0 × 0 0 0 × 0 ಪ್ಲಸ್ 1 ಏನಾಗುತ್ತೆ 1 ಅಂತ ಅಲ್ವಾ. ನೆಕ್ಸ್ಟ್ ಒನ್ಗೆ ಹೋಗಿ 0 × 1 is 0. that plus 0 × 0 0 plus 1 that is 1. ಸೊ ಹೋಯ್ತು. ಆಪ್ಷನ್ A ಆಗಲ್ಲ, ಆಪ್ಷನ್ B ನೂ ಆಗಲ್ಲ. ಸೊ ಆಪ್ಷನ್ C ನೋಡೋಣ. ಸೊ 0ದು ಇನ್ವರ್ಸ್ ಏನಾಗುತ್ತೆ 1, 1ದ ಇನ್ವರ್ಸ್ ಏನು 0, 0ದ ಇನ್ವರ್ಸ್ 1, 1ದ ಇನ್ವರ್ಸ್ 0. ಸೊ ಆಪ್ಷನ್ 3 ಇಸ್ ದ ಆನ್ಸರ್. ಸೊ 4 ಅನ್ನು ನೋಡ್ಲೇಬೇಕಂತ ಇಲ್ಲ. ಸೊ ಅದು ಔಟ್ಪುಟ್ ಬರುತ್ತೆ. ನೆಕ್ಸ್ಟ್ ವೀಲ್ ಆಫ್ ಬುಲಕಾಟ್ ಅನ್ನೋ ಕ್ವಶನ್ ಇದೆ. ಸೊ ಇದಕ್ಕೆ ಆಪ್ಷನ್ ನಂಬರ್ 2, ಪಾಯಿಂಟ್ P ಮೂವ್ಸ್ ಫಾಸ್ಟ್ ದೆನ್ ಪಾಯಿಂಟ್ Q. ಇವಾಗ ಫಾಸ್ಟ್ ಆಗಿ ಹೇಳ್ತಾ ಹೋಗ್ತೀನಿ, ಯಾಕಂದ್ರೆ ನೀಟಲ್ಲಿ ಜಾಸ್ತಿ ಏನು ಹೇಳ್ತೀವಿ ಕ್ವಶನ್ಸ್ ಇದೆ, ಅದೆಲ್ಲ ಸಾಲ್ವ್ ಮಾಡ್ಕೊಡಕ್ಕಾಗಲ್ಲ. ಫಸ್ಟಿಗೆ ನಾನು ಫಿಸಿಕ್ಸ್ ಹೇಳ್ತಾ ಹೋಗ್ತೀನಿ, ನಂತರ ನೋಡೋಣ ಕೆಮಿಸ್ಟ್ರಿ ಟೈಮ್ ಇದ್ರೆ. ಎಸ್. ಸೊ ಥರ್ಡ್ ಒನ್ ಈಸ್ ಆಪ್ಷನ್ 1 2 ನ್ಯೂ 5. ನಾನು ಆನ್ಸರ್ ಹೇಳ್ತಾ ಹೋಗ್ತೀನಿ, ಅದನ್ನ ನೋಟ್ ಮಾಡ್ಕೊಳ್ಳಿ. ಸೊಲ್ಯೂಷನ್ಸ್ ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ. ಫೋರ್ತ್ ಒನ್ ಆಪ್ಷನ್ 10 ಆಗಿರುತ್ತೆ. ಓಕೆನಾ? ಆಮೇಲೆ ಫಿಫ್ತ್ ಒನ್ ಅಲ್ಲಿ ಏನು ಕೊಟ್ಟಿದ್ದಾರೆ, ಅಸರ್ಷನ್ ರೀಸನ್ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ 3 ಅಂದರೆ A is true ಬಟ್ R is false. ಅದು ಹೌದು ತಾನೇ, ಇಲ್ಲಿ ರೀಸನು ಇದೆ, ಅಸರ್ಷನು ಇದೆ, ಅದನ್ನ ಅರ್ಥ ಮಾಡ್ಕೊಂಡು ನೀವು ಟಿಕ್ ಮಾಡಬೇಕಾಗತ್ತೆ. ಮುಂದಕ್ಕೆ ಸಿಕ್ಸ್ತ್ ಒನ್ ಈಸ್ ಆಪ್ಷನ್ 2 ಅಂದರೆ 2:1 ರೇಷಿಯೋದಲ್ಲಿದೆ. ಸೆವೆಂತ್ ಒನ್ ಈಸ್ 1280 π². ಸ್ವಲ್ಪ ದೊಡ್ಡ ನಂಬರು, ಯಾಕಂದರೆ ಕೊಟ್ಟಿರೋ ಕ್ವಶನ್ಸ್ ಕೂಡ ದೊಡ್ಡದಾಗಿದೆ, ದೊಡ್ಡದಾಗಿ ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಶಾರ್ಟ್ ಫಾರ್ಮ್ ಏನೋ ಅನ್ಸಲ್ಲ. ಏಯ್ತ್ ಒನ್ ಏನಪ್ಪ ಇದ್ರ ಆನ್ಸರ್ ಯಾರು ಕೊಡ್ತಾರೆ, ರಿಫ್ಲೆಕ್ಟೆಡ್ ಲೈಟ್ ವಿಲ್ ಬಿ ಕಂಪ್ಲೀಟ್ಲಿ ಪೋಲರೈಸ್ಡ್ ಬಟ್ refracted light will be partially polarized. ಇದು ಆ್ಯಕ್ಚುಲಿ ಇತ್ತು ಕ್ವಶನ್, ಆಯಿತಾ? ಸೊ ನೀವು PYQ ಎಲ್ಲ ಸಾಲ್ವ್ ಮಾಡ್ತಿದ್ರೆ ಅಥವಾ ಮಾಕ್ ಟೆಸ್ಟ್ ಕೊಡ್ತಿದ್ರೆ ಈ ಥರದ ಕ್ವಶನ್ಸ್ ಎಲ್ಲ ಬರ್ತಾ ಇತ್ತು. ನೀವು ನೋಟ್ ಮಾಡ್ಕೊಂಡಿದ್ದೀರಿ ಅಂದ್ಕೊಡ್ತೀನಿ. ನೈನ್ತ್ ಒನ್ ಈಸ್ ಆಪ್ಷನ್ 1. ಆಮೇಲೆ 10th ಒನ್ನು ಗ್ರಾಫ್ ಮೇಲೆ ಕೇಳಿದ್ದಾರೆ, ಅಂದರೆ ಸೀದಾ ಹೋಗುತ್ತೆ ಸ್ಟ್ರೈಟು. ಸೊ ಅದನ್ನು ಮಾಡ್ಕೋಬೇಕಾಗತ್ತೆ. ಕಾನ್ಸ್ಟೆಂಟ್ ಆಗಿರುತ್ತೆ, ಸ್ಟ್ರೈಟ್ ಅಂತ ಹೇಳಲ್ಲ, ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಅಷ್ಟೇ. 11th ಒನ್ ಏನಾಗಿರುತ್ತೆ ಆಪ್ಷನ್ 3 8 volts. ನಂತರ 12th ಒನ್ ಇಸ್ ಸ್ಟ್ರೈನ್ ಆ್ಯಂಡ್ ಆ್ಯಂಗಲ್. ಸೊ ಇದು ಸೇಮ್ ಟೈಮ್, ಇದು ಗೊತ್ತಿದೆ, ಯಾವತ್ತು ನೋಡಿದ್ರೆ ಜೋಡಿ ಥರ ಇರುತ್ತೆ, ಸಾಲಿಡ್ ಆ್ಯಂಗಲ್ ಮತ್ತು ಏನು ಸ್ಟ್ರೈನು. ಆಮೇಲೆ 13th ಒನ್ ಆಪ್ಷನ್ 1. ನೆಕ್ಸ್ಟ್ 14th ಒನ್ ಇಸ್ ಆಪ್ಷನ್ 1. 15th ಒನ್ ಕೂಡ ಆಪ್ಷನ್ 15th ಒನ್ 2 ಆಗಿದೆ. ಸೆಕೆಂಡ್ಸ್ ಎಲ್ಲ ಮಿನಿಟ್ಸ್ ಕೊಟ್ಟಿದ್ದಾರೆ, ಮೀಟರ್ ಸೆಕೆಂಡ್ 2 seconds. ಅಪ್ಲಿಕೇಶನ್ ಆಫ್ ಫಾರ್ಮುಲಾ. ಸರಿ, ತುಂಬ ಈಸಿ ಇತ್ತು. 16th ಒನ್ ಇಸ್ 4th ಒನ್. ಆ್ಯಂಡ್ 17th ಒನ್ ಇಸ್ ಆಪ್ಷನ್ 3 6 ನ್ಯೂಟನ್. ಆಮೇಲೆ 18th ಒನ್ ಏನಿದೆ ಅಂದರೆ ಆಪ್ಷನ್ 1 ಆಗಿದೆ. 19th ಒನ್ ಅಸರ್ಷನ್ ರೀಸನಲ್ಲಿ ಥರ್ಡ್ ಒನ್, ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್. ಸೊ ಟೈಮ್ ಇಲ್ಲ ಅದನ್ನೆಲ್ಲ ಓದೋಕ್ಕೆ, ನೀವೇ ಅರ್ಥ ಮಾಡ್ಕೋಬೇಕಾಗತ್ತೆ. 20th ಒನ್ ಆಪ್ಷನ್ 4 ಆಗಿದೆ. 21th ಒನ್ ಇಸ್ ಆಪ್ಷನ್ 4. 22nd ಒನ್ ಇಸ್ ಆಪ್ಷನ್ 2 ಆಗಿದೆ. ಆಮೇಲೆ 23 ಇದ್ದು ಆಪ್ಷನ್ ಏನಾಗಿದೆಪ್ಪ
ಆಪ್ಷನ್ 2 ಆಗಿದೆ. ಆಮೇಲೆ 24th ಇದೆ ಆಪ್ಷನ್ 3. ಆಮೇಲೆ ಒಂದು ನಿಮಿಷ, ಎಸ್ 25th ಒನ್ ಇದೆ ಸೆಕೆಂಡ್ ಅಂತ. ಸೊ 26. ಸೊ ಇದರಲ್ಲಿ ಯೂಶ್ವಲಿ ತುಂಬ ಇದೆ ನೋಡಿ, ಇಷ್ಟೊಂದು ಕ್ವಶನ್ಸ್ ಇದೆ. ಯೂಶ್ವಲಿ ಫಿಸಿಕ್ಸಲ್ಲಿ 180 ಇರುತ್ತೆ ನೋಡಿ. ಒಂದು ನಿಮಿಷ ತೋರಿಸ್ತೀನಿ ಎಲ್ಲದನ್ನೂ. ಸೊ ಇಲ್ಲಿ ಜಾಸ್ತಿ ಇದೆ ಕ್ವಶನ್ಸು, ನೀವು ನೋಡ್ತಿದ್ದೀರಾ, ತುಂಬ 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 ಕ್ವಶನ್ಸ್ ಇದೆ ನೋಡಿ. ಎಲ್ಲನೂ ನಿಮ್ಮ ಭವಿಷ್ಯನ ಡಿಸೈಡ್ ಮಾಡೋ ಕ್ವಶನ್ಸ್ ಅಲ್ವಾ. ಸೊ ನೀವು ಎಲ್ಲೂ ನೆಗ್ಲೆಕ್ಟ್ ಮಾಡ್ಕೊಂಡು ಬರೋ ಹಾಗಿಲ್ಲ. ಸೊ ಎಸ್ 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 ಓಕೆ, ಇದು ಬಯಾಲಜಿ ಅನಿಸುತ್ತೆ. ಓಕೆ, ಸೊ ಇದಾಗಿತ್ತು. ನಮಗೆ ಬಯಾಲಜಿ ಬೇಕಾದರೂ ಹೇಳ್ತೀನಿ ರ್ಯಾಂಡಮ್ ಆಗಿ ಒಂದು ಕ್ವಶನನ್ನು. ಸೊ ಟೈಫಾಯ್ಡ್, ಈ ಟೈಫಾಯ್ಡ್ ಅನ್ನೋದು ಹೆಂಗೆ ಬರುತ್ತೆ ಏನು ಅಂತ ಇದರ ಮ್ಯಾಚ್ ಮಾಡ್ಕೋಬೇಕಾಗತ್ತೆ. ಅಫ್ಕೋರ್ಸ್ ಬ್ಯಾಕ್ಟೀರಿಯಾದಿಂದ ಬಂದಿರುತ್ತೆ. ರಿಂಗ್ ವರ್ಮ್ ಏನಿದೆ ನೋಡಿ, ಎಲ್ಲಿದೆ ಅಪ್ಪ, ರಿಂಗ್ ವರ್ಮ್ ಅಲ್ಲ, ಲಿಶ್ಮ್ಯಾನಿಯಾಸಿಸ್ ಅದಿದೆ ನೋಡಿ, ಬಿ ಅದು ಪ್ರೋಟೋಜೋವಾ. ಆಮೇಲೆ ಥರ್ಡ್ ಒನ್ ರಿಂಗ್ ವರ್ಮ್ ಫಂಗಸ್, ಅದು ಗೊತ್ತಿರಲೇಬೇಕು, ಗೊತ್ತಿದ್ದೇ ಮಾಡ್ಕೋಬೇಕು. ಡಿ ಏನಿರುತ್ತೆ ಅಂದರೆ ನೆಮಾಟೋಡ್ಸ್ ಅಂತ. ಸೊ ಈ ಥರ ಏನಾಗುತ್ತಂದರೆ ಸಾಕಷ್ಟು ಪ್ರಶ್ನೆ ಇದೆ, ಇಲ್ಲಿ ಫುಲ್ ಪ್ರಶ್ನೆ ಇದೆ. ಇವಾಗ ನಾನು ಅಷ್ಟೊಂದು ಪ್ರಶ್ನೆಗೆ ಆನ್ಸರ್ ಕೊಡೋ ಬದಲು ಐ ಫೆಲ್ಟ್ ದಟ್ ಇದ್ರ ಬಗ್ಗೆ ನೋಡಿ ಇಷ್ಟಕ್ಕೆ ಎಂಡ್ ಆಯಿತು. ಸೊ ಐ ವುಡ್ ಸೇ PCM ಎಲ್ಲದೂ ಇದೆ ಇದರಲ್ಲಿ. ಈ PDF ಅನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ನೀವು ಚೆಕ್ ಮಾಡಿದ್ರೆ ಒಳ್ಳೇದು ಅನಿಸುತ್ತೆ. ಯಾಕಂದರೆ ಎಲ್ಲದನ್ನೂ ನಾನು ಇವಾಗ ಪಾಯಿಂಟ್ ಟು ಪಾಯಿಂಟ್ ಹೇಳಿದ್ರೆ ತುಂಬ ದಿನ ಹೋಗುತ್ತೆ, ನಾನು ಒಂದು ದಿನ ನನಗೆ ಅದಕ್ಕೆ ಬೇಕಾಗತ್ತೆ. ಸೊ ನಾವು ಸ್ಮಾರ್ಟಾಗಿ ಯೋಚನೆ ಮಾಡೋಣ. ಏನಪ್ಪ ಅಂದರೆ PDF ಅನ್ನೇ ನಾನು ನಿಮಗೆ ಇದರಲ್ಲಿ ಕೊಟ್ಟಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ, ಅದನ್ನು ಚೆಕ್ ಮಾಡಿದ್ರೆ ಎಲ್ಲ ಸೊಲ್ಯೂಷನ್ ಸಿಗುತ್ತೆ. ಭಯ ಪಡಬೇಡಿ, ವರಿ ಮಾಡಬೇಡಿ. ಸೊ ಲೆಟ್ಸ್ ಗೋ. ಮತ್ತೆ PDF ಅನ್ನ ಡೌನ್ಲೋಡ್ ಮಾಡಿದ್ರೆ ಮಾತ್ರ ಮರಿಬೇಡಿ, ಡಿಸ್ಕ್ರಿಪ್ಷನ್ಗೆ ಹೋಗಿ ಅಂತ ಇನ್ನೊಂದ್ಸಲನೂ ಹೇಳ್ತಾ ಇದ್ದೀನಿ. ಸೊ ಗೈಸ್, ವಿಡಿಯೋ ನೋಡ್ಕೊಂಡು ಬಂದ್ರಿ ಅಲ್ವಾ, ವಿಡಿಯೋನ ಎಂಡ್ ತನಕ ನೋಡಿದಿರಿ ಅನ್ಕೊಂತೀನಿ. ಯಾಕಂದ್ರೆ ಪ್ರತಿಯೊಂದು ಸೊಲ್ಯೂಷನ್ಸ್, ಪ್ರತಿಯೊಂದು ಕ್ವೆಶನ್ಸ್ ನಿಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್. ದ್ಯಾಟ್ ಡಿಸೈಡ್ಸ್ ದಟ್ ಯು ಆರ್ ಗೋಯಿಂಗ್ ಟು ಏಮ್ಸ್ ಪ್ರೈವೇಟ್ ಕಾಲೇಜ್ ಆರ್ ಗವರ್ಮೆಂಟ್ ಕಾಲೇಜ್ ಅಂತ. ಸೊ ಯಾವ್ಯಾವ ಕೋಟಾದಲ್ಲಿ ಸಿಗುತ್ತೆ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಸೊ ಗೆಟ್ ರೆ ಕೌನ್ಸಿಲಿಂಗ್ ಅಂಡ್ ಆಲ್ ದಿಸ್ ಥಿಂಗ್ಸ್. ಸೊ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.